ಪಕ್ಷಗಳ ನೇತೃತ್ವವನ್ನ ವಹಿಸಿದ್ದಕ್ಕಾಗಿ ತರೂರ್ ಸಂತಸ ಪಟ್ಟಿದ್ದಾರೆ. ಸರ್ವ ಪಕ್ಷಗಳ ನಿಯೋಗ ಏನ್ ರೆಡಿ ಆಗಿದೆ ಈಗ. ಅದರಲ್ಲಿರುವಂತಹ ಹೆಸರಲ್ಲಿ ಶಶಿ ತರೂರ್ ಹೆಸರಿದೆ. ಅಷ್ಟೇ ಅಲ್ಲ, ಸರ್ವ ಪಕ್ಷಗಳ ನೇತೃತ್ವವನ್ನ ಕೂಡ ವಹಿಸಿದ್ದಾರೆ ಶಶಿ ತರೂರ್. ಇದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ವ ಪಕ್ಷಗಳ ನೇತೃತ್ವ ವಹಿಸಿದ್ದಕ್ಕಾಗಿ ಶಶಿ ತರೂರ್ ಸಂತಸಗೊಂಡಿದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯಕ್ಕೆ ಸದಾ ಲಭ್ಯ ನಾನು, ನನಗೆ ಇದು ಗೌರವದ ವಿಷಯ ಅಂತ ಶಶಿ ತರೂರ್ ಹೇಳಿದ್ದಾರೆ. ಪಕ್ಷಾತೀತವಾಗಿ ಮಾತಾಡಿದ್ರು. ಪಾಕಿಸ್ತಾನ ಅಲ್ಲಿರುವಂತಹ ಉಗ್ರರು ನಡೆಸಿದಂತಹ ದಾಳಿ, ಅದಕ್ಕೆ ಭಾರತ ಕೊಟ್ಟಂತಹ ಟಕ್ಕರ್, ಆರಂಭದಲ್ಲಿ ಭಾರತ ತೆಗೆದುಕೊಂಡಂತಹ ರಾಜತಾಂತ್ರಿಕ ನಿರ್ಧಾರಗಳು ಪಾಕಿಸ್ತಾನವನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತು, ರಾಜಕೀಯವನ್ನ ಪಕ್ಕಕ್ಕಿಟ್ಟು ದೇಶ, ಸೇನೆ, ಭದ್ರತೆ, ದೇಶದ ಹಿತಾಸಕ್ತಿ, ದೇಶ ಸೇವೆ ಅನ್ನೋ ಆಂಗಲ್ ನಲ್ಲಿ ಮಾತಾಡಿದ್ರು ಶಶಿ ತರೂರ್. ಬೇರೆ ಬೇರೆ ವೇದಿಕೆಯಲ್ಲಿ ತನ್ನ ದೇಶವನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಈಗ ಈ ನಿಯೋಗದ ನೇತೃತ್ವ ವಹಿಸಿಕೊಂಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಘಟನೆಗಳ ಬಗ್ಗೆ ದೇಶದ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸೋದಕ್ಕೆ ಖುಷಿಯಾಗಿದೆ ಅಂತ, ಭಾರತ ಸರ್ಕಾರದಿಂದ ಆಹ್ವಾನ ಬಂದಿರೋದು ಗೌರವದ ವಿಷಯ ನನಗಿದು ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿ ವಿಷಯಕ್ಕಾಗಿ ನನ್ನ ಸೇವೆ ಅಗತ್ಯ ಇದ್ದಾಗ ನಾನು ಲಭ್ಯ ಅಂತ ಹೇಳಿದ್ದಾರೆ ಶಶಿ ತರೂರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಹೊಸದೊಂದು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಪಾಕಿಸ್ತಾನದ ನಿಜ ಬಣ್ಣವನ್ನ ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕೋದಕ್ಕೆ ಅಂತ ಸರ್ವ ಪಕ್ಷ ಸಂಸದರ ನಿಯೋಗ ರೆಡಿ ಆಗಿದೆ. ಆದರೆ ಈ ನಿಯೋಗ ರೆಡಿ ಆಗುವಂತಹ ಪ್ರಕ್ರಿಯೆಯಲ್ಲಿ ಸಾಕಷ್ಟು ರಾಜಕೀಯ ನಡೆದಿದೆ. ಕಾಂಗ್ರೆಸ್ ಕೊಟ್ಟಂತಹ ಹೆಸರು ಬೇರೆ, ಇಲ್ಲಿ ಕೇಂದ್ರ ಸರ್ಕಾರ ಸೆಲೆಕ್ಟ್ ಮಾಡಿದಂತಹ ಹೆಸರು ಬೇರೆ. ಬಹಳ ಅಚ್ಚರಿ, ಶಶಿ ತರೂರ್ ನೇತೃತ್ವದಲ್ಲಿ ರಚನೆ ಆದಂತಹ ಈ ನಿಯೋಗ. ಸೊ ಇದ್ರ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಶ್ವೇತಾ, ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಯಾಕೋ ಅದೇ ಗುಣದಲ್ಲಿ ಮತ್ಸರವನ್ನು ಹುಡುಕುವಂಥ ಕೆಲಸ ಮಾಡಿದೆ ಅನ್ನುವಂಥದ್ದು. ಯಾಕಂದರೆ ಶಶಿ ತರೂರ್ ಕೇವಲ ಕಾಂಗ್ರೆಸ್ ಸಂಸದರು ಅಥವಾ ಕೇರಳದ ಸಂಸದರು ಅನ್ನೋದಕ್ಕಿಂತ ಮೊದಲು ಶಶಿ ತರೂರ್ ಏನು ಅನ್ನುವಂಥದ್ದನ್ನ ಒಂದು ರೀತಿ ನೋಡಬೇಕಾಗಿತ್ತು. ರಾಜತಾಂತ್ರಿಕ ಕೆಲಸಗಳಲ್ಲಿ ಬಹಳ ನಿಷ್ಣಾತರವರು. ವಿಶ್ವಸಂಸ್ಥೆ ಏನಿದೆ UNOದಲ್ಲಿ ಅಲ್ಲಿನ ಕಾರ್ಯದರ್ಶಿಯ ಹುದ್ದೆಗೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಕಾರ್ಯದರ್ಶಿಯ ಹುದ್ದೆಗೆ ಸ್ಪರ್ಧೆ ಮಾಡಿ ಆಮೇಲೆ ಸೋಲಾಯಿತು, ಅದು ಬೇರೆ ವಿಚಾರ. ಸ್ಪರ್ಧೆ ಮಾಡಿದಂಥವ್ರು ಅಂದರೆ ಜಾಗತಿಕ ವಿದ್ಯಮಾನಗಳ ಅರಿವಿದೆ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನುವಂಥ ಅರಿವಿದೆ. ಮತ್ತು ರಾಜತಾಂತ್ರಿಕತೆ ನಿಪುಣತೆ ಇದೆಯಲ್ಲ, ಅದೆಲ್ಲರಿಗೂ ಬರುವಂಥದ್ದಲ್ಲ. ಆದರೆ ಆ ಪದಗಳ ಬಳಕೆ ಇರ್ಬೋದು. ಆ ಶಶಿ ತರೂರ್ ಅನ್ನೋದೇ ಡಿಫರೆಂಟ್ ಐಡೆಂಟಿಟಿ. ಅದರಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಶಶಿ ತರೂರ್ ಅನ್ನುವಂಥದ್ದೇ ಒಂದು ಡಿಫರೆಂಟ್ ಐಡೆಂಟಿಟಿ. ಅದು ಅವ್ರಿಗಿರುವಂಥ ಲಕ್ಷಣ, ಆ ಗುಣ ಮತ್ತು ಅವ್ರಿಗಿರುವಂಥ ಕೌಶಲ್ಯ, ಇವೆಲ್ಲವನ್ನು ಕೂಡ ಮೋದಿ ಸರ್ಕಾರ ಗುರುತಿಸಿ ಅದನ್ನು ಎಕ್ಕಿ ತೆಗೆದಿದೆ. ಮತ್ತು ಅದರಲ್ಲಿ ಕಾಂಗ್ರೆಸ್ ಈ ರೀತಿ ಹುಡುಕೋದು, ನಾವು ಕೊಟ್ಟಿರೋ ಹೆಸರು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ಗೆ ಒಂದು ಶಿಫಾರಸು ಮಾಡಬೇಕಾದ್ರೆ ಯಾವ ಸಂದರ್ಭ, ಯಾರನ್ನು ಶಿಫಾರಸು ಮಾಡಬೇಕು ಅನ್ನೋವಂಥ ಸಣ್ಣ ಅರಿವಾದರೂ ಇರಬೇಕಾಗಿತ್ತು. ಯಾಕಂದರೆ ಅಂಥ ಎಕ್ಸ್ಪರ್ಟ್ಸ್ ನಮ್ಮಲ್ಲಿದ್ದಾರೆ, ಕಳಿಸಿ. ಅಲ್ಲಿ ಯಾಕೆ ರಾಜಕೀಯ ಹುಡುಕ್ತೀರಿ, ಅಲ್ಲಿ ಯಾವುದೇ ನಿಮ್ಮ ಮತ್ಸರಗಳನ್ನು ಯಾಕೆ ಹುಡುಕ್ತೀರಿ? ಸೊ ಈ ರೀತಿಯಾದಂಥ ಸಣ್ಣ ಬುದ್ಧಿಗಳನ್ನು ಮಾಡಿಯೇ ಅವರು ಎಕ್ಸ್ಪೋಸ್ ಆಗ್ತಾ ಇದೆ ಕಾಂಗ್ರೆಸ್ಸು. ಆ ಅಪ್ಪನಿಗಿರುವಂಥ ಒಂದು ಶಶಿ ತರೂರ್ಗಿರುವಂತಹ ಒಂದು ಎಕ್ಸ್ಪರ್ಟೈಸ್ ಇದೆಯಲ್ಲ, ಅದು ಈಗ ಇಮ್ಮಿಡಿಯೇಟ್ ಬೇಕು ಅಂದರೆ ಸಿಗೋದಲ್ಲ, ಆತ ಗಳಿಸ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಅದನ್ನು ಮೋದಿ ಸರ್ಕಾರ ಐಡೆಂಟಿಫಿಕೇಶನ್ ಮಾಡಿರುವಂಥದ್ದು, ಶಶಿ ತರೂರ್ ಧನ್ಯವಾದ ಹೇಳಿದ್ದು, ಮತ್ತು ಶಶಿ ತರೂರ್ನ ಕಳೆದ ಬಾರಿ ಕೇರಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮೋದಿ ಅವರು ಬೆನ್ನು ತಟ್ಟಿ ವೇದಿಕೆಯಲ್ಲಿ ಮಾತಾಡಿಸಿದ್ದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅರಗಿಸಿಕೊಳ್ಳಲಾರದಂಥ ಸತ್ಯ ಆಗೋಗಿದೆ. ಈವನ್ ಏನು AICC ಅಧ್ಯಕ್ಷ ಚುನಾವಣೆಗೆ ಸಂದರ್ಭದಿಂದಲೂ ಕೂಡ ಒಂದು ರೀತಿ ಶಶಿ ತರೂರ್ನ ಹಿಂಗೆ ಕೆಂಗಣ್ಣಿನಿಂದಲೇ ನೋಡ್ತಾ ಇರುವಂಥದ್ದು ಕಾಂಗ್ರೆಸ್. ಆದರೂ ಕೂಡ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಟ್ಟು ಕಷ್ಟ ಸುಖ ಎಲ್ಲವನ್ನು ನೋಡಿಕೊಂಡು ಗೆದ್ದು ಬಂದಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ಬಟ್ ಅವರು ಮಾಡಿರೋದು, ಮೋದಿ ಸರ್ಕಾರ ತೆಗೆದುಕೊಂಡಂಥ ವಿಚಾರ, ಕಾಂಗ್ರೆಸ್ ಏನು ಪಾಕಿಸ್ತಾನದ ಮತ್ತು ಭಾರತದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಮೋದಿ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರತಿ ವಿಚಾರವನ್ನು ಕೂಡ ರಾಷ್ಟ್ರೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾನೆ ಬಂದರು. ಕಾಂಗ್ರೆಸ್ ಏನೇ ಇರ್ಬೋದು, ಪಾರ್ಟಿ ಸ್ಟ್ಯಾಂಡ್ ಏನೇ ಇರ್ಬೋದು, ನನ್ನ ವೈಯಕ್ತಿಕ ನಿಲುವು ಇದು ಅನ್ನೋವಂಥದ್ದನ್ನ ಹೇಳ್ಕೊಂಡೇ ಬಂದರು. ಜೊತೆಗೆ ಇಂಥ ಸಂದರ್ಭದಲ್ಲಿ ದೇಶ ಸಂಕಷ್ಟ
ಸಂಕಷ್ಟದ ಸ್ಥಿತಿಯಲ್ಲಿ ಇರುವಾಗ ಯಾರು ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದಕ್ಕಿಂತ ಪಕ್ಷನ ಪಕ್ಕಕ್ಕಿಟ್ಟು ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತೆ. ಅಂಥದ್ದೊಂದು ಅಂದರೆ ಮೋದಿ ಸರ್ಕಾರ ತೆಗೆದುಕೊಂಡಂತಹ ಎಲ್ಲ ನಿಲುವುಗಳಿಗೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಬಂದರು. ಅದು ಅವರಿಗೆ ಪ್ಲಸ್ ಪಾಯಿಂಟು ಅನ್ನೋದಕ್ಕಿಂತ ಅದರ ಜೊತೆಯಲ್ಲಿ ಅವರಿಗೆ ರಾಜಕೀಯ ನಿಪುಣತೆ ಅವ್ರ ಹತ್ರ ಇದೆ, ಅದನ್ನು ಈಗ ಬಳಸ್ಕೋಬೇಕಾಗಿರುವಂಥದ್ದು ನಮ್ಮ ಕೆಲಸ. ಸೊ ಹಾಗಾಗಿ ಮೋದಿ ಸರ್ಕಾರ ಕಾಂಗ್ರೆಸ್ನವ್ರು ಆಗಿದ್ರು ಕೂಡ ಅವ್ರ ಹೆಸರು ಕಳಿಸದೇ ಇದ್ರು ಕೂಡ ಅವ್ರನ್ನ ಪಿಕ್ ಮಾಡಿಕೊಂಡು ಈಗ ಆ ನಿಯೋಗಕ್ಕೆ ಸೇರ್ಪಡೆ ಮಾಡಿದೆ, ಲೀಡ್ ಮಾಡ್ತಾ ಇದ್ದಾರೆ, ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ದೇಶ ಅಂದರೆ ಏನು ಅನ್ನುವಂಥದ್ದನ್ನ, ನಮ್ಮ ಭಾರತ ಅಂದರೆ ಏನು ಅನ್ನುವಂಥದ್ದನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ವಿಶ್ವದ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವರು ಸಂಸದರನ್ನಾಗಿ ಹಾಕ್ಕೊಂಡು ಆ ನಿಯೋಗಕ್ಕೆ ಹಾಕ್ಕೊಂಡು ಮಾಡುವಂಥದ್ದಲ್ಲ. ಆದರೆ ಪ್ರೆಸೆಂಟ್ ಮಾಡುವಾಗ ಭಾಳ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಮತ್ತು ನಾವೇನು ಅನ್ನೋಂಥದ್ದನ್ನ ಹೇಳಬೇಕು. ಸೊ ಆ ಕೆಲಸವನ್ನು ಇವರಿಗೆ ವಹಿಸಿದ್ದಾರೆ ಕಾಂಗ್ರೆಸ್ನವ್ರು ಆಗಿದ್ರು ಕೂಡ, ಯಾಕಂದರೆ ಅವ್ರ ಹಿಂದೆ ಒಂದು ಎಕ್ಸ್ಪರ್ಟೈಸ್ ಇದೆ ಅನ್ನೋ ಕಾರಣಕ್ಕೆ. ಕಾಂಗ್ರೆಸ್ ಇದರಲ್ಲೂ ಕೂಡ ನಾವು ಕಳಿಸಿರೋ ಹೆಸರು ಹುಡುಕಿಲ್ಲ, ಅವ್ರು ತಗೊಂಡಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಒಂದು ಸ್ವಲ್ಪ ಯಾಕೋ ಮೀನ್ ಮೆಂಟಾಲಿಟಿ ಥರ ಕಾಣಿಸ್ತಾ ಇದೆ. ಯಾಕಂದರೆ ಅವ್ರದ್ದೇ ಪಕ್ಷದಲ್ಲಿ ಚೆನ್ನಾಗಿರೋರನ್ನ ತಗೊಂಡ್ರೆ ಯಾಕೆ ಬೇಸರ? ಈ ಬೇಸರಕ್ಕೆ ಉತ್ತರ ಇಲ್ಲ. ಯಾರ ಕಡೆನೂ ಅದೇನೋ ಹೊಟ್ಟೆ ಕಿಚ್ಚಿಗೆ ಮೊದ್ದಿಲ್ಲ ಅಂತಾರಲ್ಲ, ಆ ರೀತಿ. ಸೊ ಈ ರೀತಿಯ ಬೇಸರ ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ಯಾವ ಒಂದು ಒಳ್ಳೆತನೂ ಕಾಣಿಸೋದಿಲ್ಲ ಅನ್ನೋವಂಥದ್ದು ಕಾಂಗ್ರೆಸ್ ಮನವರಿಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.